ಸೊ ಗೈಸ್ ನೋಡಿರ್ಬೋದು ಈ ಥರ ಒಂದು ಲಿರಿಕಲ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಧೂಳು ಎಬ್ಸಿದೆ ಅಂತ. ಸೊ ಇದನ್ನ ಯಾವ ಥರ ಸಿಂಪಲ್ ಆಗಿ ನಿಮ್ಮ ಅಲರ್ಟ್ ಮಿಷನಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಡೆಮೋ ನೋಡ್ಕೊಂಬರ್ರಿ ಒಂದು ಸಾರಿ. ಸೊ ಫೈನ್ ಗೈಸ್, ನೋಡಿದ್ರಲ್ಲ. ಸೊ ಅದೇ ಥರ ಒಂದು ಸಿಂಪಲ್ ಆಗಿ ನಿಮ್ಮ ಅಲರ್ಟ್ ಮಿಷನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ಪಿಂಟ್ರೆಸ್ಟ್ ಆ್ಯಪಲ್ಲೇ ಸಿಗುತ್ತೆ. ಸೊ ಯಾವ ಥರ ಅಂದರೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ನ ಓಪನ್ ಮಾಡಿಕೊಂಡು ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಬೇಕು. ಶ್ಯಾಡೋ ಬ್ಯಾಕ್ಗ್ರೌಂಡ್ ಅಂತ. ಶ್ಯಾಡೋ ಬ್ಯಾಕ್ಗ್ರೌಂಡ್ ಸೊ ನೋಡ್ಬೋದು ಇಲ್ಲಿ. ಸೊ ನಿಮಗೆ ಯಾವ ಥರ ಶ್ಯಾಡೋ ಬ್ಯಾಕ್ಗ್ರೌಂಡ್ ಶೋ ಆಗುತ್ತೆ ನೋಡಿರಿ. ಸೊ ಇದು ಯಾವ್ದಾದ್ರು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಹಾಗೆ IMGs ಅಂದರೆ ಫೋಟೋಸ್, ಜಿಬ್ಲಿ ಸ್ಟುಡಿಯೋ, ಜಿಬ್ಲಿ ಅಂತ ಸರ್ಚ್ ಮಾಡಿಕೊಂಡು ಕಫಲ್ ಅಂತ ಮಾಡ್ಕೊಂಡ್ರೆ ಸಿಗತ್ತೆ ನೋಡ್ರಿ. ನಿಮಗೆ ಅಷ್ಟು ಫೋಟೋಸ್ ಬರುತ್ತೆ ಅಂದರೆ ನೋಡಿ ಈ ಥರ ಬರುತ್ತೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಒಂದೇ ಥರದ ವಿಡಿಯೋ ಅಂತ ಮಾಡ್ತೀನಿ ಅಂತ ತಿಳ್ಕೊಬಿಟ್ರೆ, ಯಾಕಂದರೆ ಒಂದೇ ಥರದ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಎನಿಮೇಷನ್ ಇದೆ. ಲಾಸ್ಟ್ ನೋಡಿದ್ರೆ ಗೊತ್ತಿರ್ಬೋದು. ಸೊ ಅದೊಂದು ಎನಿಮೇಷನ್ ಆದರೆ, ಸೊ ಇವತ್ತೊಂದು ಬೇರೆ ಎನಿಮೇಷನ್. ಸೊ ಅದನ್ನ ಯಾವ ಥರ ಮಾಡೋಣ ಬರ್ರಿ ನೋಡೋಣ. ಸೊ ನೀವು ಮೊದಲೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡಿಕೊಂಡು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ಇಟ್ಕೊಂಡು ಕ್ರಿಯೇಟ್ ಪರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ಇದೆ ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. 2 ಲೈನ್ಸ್ ಆದಮೇಲೆ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡ್ರೆ ಸೊ ಚೆನ್ನಾಗಾಗುತ್ತೆ ವಿಡಿಯೋ. ಸೊ ಮಾಡ್ಕೊಳ್ಳಿ, ನಾನು ಮಾಡ್ಕೊಂಬರ್ತೀನಿ ನೋಡ್ರಿ. ಸೊ ಜಸ್ಟ್ ನಾನು ನಿಮ್ಗೊಂದು 5 ಸೆಕೆಂಡ್ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ. ಸೊ ಅದು ನಿನ್ನೆ ಮಾಡಿರೋ ಒಂದು ಎನಿಮೇಷನ್ನು. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳೋಲ್ಲ, ಜಸ್ಟ್ ಈ ಬೇರೆ ಎನಿಮೇಷನ್ ಹೇಳ್ತೀನಿ. ಆ ಒಂದು ಎನಿಮೇಷನ್ ನೀವು ಲಾಸ್ಟ್ ಹೋಗಿ ನೋಡಿಕೊಂಡು ಕಲ್ತ್ಕೋಬೋದು. ಸೊ ಇನ್ನೂ ಯಾರು ನೋಡಿಲ್ಲ ನೋಡ್ಕೋಬೋದು ಹೋಗಿ. ಸೊ ಇಲ್ಲಿ ಬೇರೆ ಒಂದು ಎನಿಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪ್ರಿಂಟರ್ಸ್ ಆ್ಯಪಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಬಂದಿರೋ ಒಂದು ಬ್ಯಾಕ್ಗ್ರೌಂಡನ್ನ ತೊಗೊಂಡು ಸೊ ಅದನ್ನ ರೊಟೇಟ್ ಮಾಡಿಕೊಂಡು ಮೇಲೆ ಟಿರಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ TIL ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿಕೊಂಡ್ರೆ ನೋಡಿ ಫಸ್ಟಿಗೆ ಎಫೆಕ್ಟ್ ಶೋ ಆಗುತ್ತೆ. ಆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಮಿರರ್ನ ಜಸ್ಟ್ ಆನ್ ಮಾಡ್ಕೊಂಬಿಡ್ರಿ. ಸೊ ಆನ್ ಮಾಡಿಕೊಂಡು ಸೊ ಇದನ್ನ ಲೆಂತ್ ಎವ್ಲರ್ ಇದೆ ನೋಡ್ರಿ. ಸೊ ಅಲ್ಲಿಂದ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಬ್ರಷ್ ವಿಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈ ಒಂದು ವಿಡಿಯೋ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಮಾಡ್ಕೊಂಡು ಈ ಥರ ರೊಟೇಟ್ ಮಾಡಿಕೊಂಡು ಸೈಜ್ನ ಕಮ್ಮಿ ಮಾಡಿಕೊಂಡು ಸೊ ಈ ಥರ ಇಲ್ಲಿ ಸ್ವಲ್ಪ ರೈಟಲ್ಲಿ ಈ ಥರ ಮೂವ್ ಮಾಡ್ಕೋಬೋದು. ಸೊ ಇದಕ್ಕೆ ಎಫೆಕ್ಟ್ನ ಕಟ್ ಮಾಡಿಕೊಂಡು ಕೀಪರ್ ಮೇಲೂ ಇದೆ ನೋಡಿರಿ. ಸೊ ಎಲ್ಲರೂ ಕಟ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಕ್ರೋಮಾಕಿ ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ನ ಹೋಗಿಬಿಟ್ಟು ಬ್ಲ್ಯಾಕ್ ಮಾಡ್ಕೊಳ್ಳಿ. ಸೊ ಬ್ಲ್ಯಾಕ್ ಮಾಡಿಕೊಂಡ್ರೆ ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಒಂದು ಫೋಟೋನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆಲ್ರೆಡಿ ಪ್ರಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಬಂದಿರ್ತಾರೆ. ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಸೈಜ್ ಎಷ್ಟು ಬೇಕು ನೋಡಿರಿ. ಸೊ ಅಷ್ಟು ಇಟ್ಕೊಂಡು ಸೊ ಇದನ್ನ ಈ ಥರ ಬ್ರಷ್ ವಿಡಿಯೋ ಕೆಳಗೆ ತೊಗೊಂಬಂದು ಡ್ರ್ಯಾಗ್ ಮಾಡ್ಕೊಳ್ರಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ನಂತರ ಸೊ ಬ್ರಷ್ ವಿಡಿಯೋ ಹಾಗೆ ಫೋಟೋನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಅದು ನಿಮಗೆ ಮರ್ಜ್ ಆಗಿ ಕೊಡುತ್ತೆ. ಸೊ ಇದನ್ನ ಎಷ್ಟು ನಿಮಗೆ ಸೈಜ್ ಎಷ್ಟು ಬೇಕು ನೋಡಿರಿ. ಸೊ ಅಷ್ಟೇ ಇಟ್ಕೋಬೋದು. ಸೊ ಇಟ್ಕೊಂಡ ನಂತರ ಇವಾಗ ಟೆಕ್ಸ್ಟ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಪ್ರೀತಿಯ ರುಚಿಯನ್ನು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೀತಿಯ ಟೈಪ್ ಮಾಡಿಕೊಂಡು ಹಾಗೆ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡ್ಕೊಂಡು ರೋಬರ್ಟ್ ರೆಗ್ಯುಲರಲ್ಲಿ ಸೊ ನಿಮಗೆ ಫೌಂಟ್ ಕೊಟ್ಟಿರ್ತೀನಿ. ಎರಡು ಫೌಂಟು ಟೆಲಿಗ್ರಾಮಲ್ಲೂ ಕೂಡ ಇರುತ್ತೆ, ಡಿಸ್ಟ್ರಿಬ್ಯೂಷನಲ್ಲೂ ಕೂಡ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೋಬೋದು. ಸೊ ಕಲರ್ನ ಬ್ಲ್ಯಾಕ್ ಇಟ್ಕೊಂಡು ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡಿಕೊಂಡು ಸೊ ಇವಾಗ ನೆಕ್ಸ್ಟ್ ಇನ್ನೊಂದಿದೆ. ಸೊ ಇನ್ನೊಂದು ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಅಷ್ಟೇ. ತೋರಿಸ್ತೀನಿ.
ರುಚಿ ಏನು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರುಚಿ ಏನು ಮಾಡಿಕೊಂಡು ರೋಬರ್ಟ್ ರೆಗ್ಯುಲರಲ್ಲಿ ಸೆಕೆಂಡ್ ಫಾಂಟ್ ಆ್ಯಡ್ ಮಾಡಿರ್ತೀವಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಕಲರ್ನ ಬ್ಲ್ಯಾಕ್ ಇಟ್ಕೊಂಡು ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಸೊ ದೊಡ್ಡ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಕೆಳಗೆ. ಸೊ ಆ್ಯಡ್ ಮಾಡಿಕೊಂಡ್ರೆ ಸೊ ಇದಕ್ಕೆ ಒಂದು ಎಫೆಕ್ಟ್ ಆ್ಯಡ್ ಮಾಡೋದು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ಮೊದಲು. ಸೊ ಇಲ್ಲಿ ಟೆಕ್ಸ್ಟ್ ಅಂತ ಸರ್ಚ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಪೇಡ್ ಆಫ್ ಬೈಲೆಟರ್ ಅಂತಿದೆ. ಸೊ ಅದನ್ನು ಚಾಯ್ಸ್ ಮಾಡಿಕೊಂಡು ಸೊ ಆ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಟ್ರಾನ್ಸ್ಫರ್ ಮೇಲೆ ಹೋಗಿ ಸೊ ಇಲ್ಲಿ ವಾಯ್ ಆ್ಯಂಗಲ್ನ -0 ಮಾಡ್ಕೊಂಬಿಡ್ರಿ. ಸೊ -0 ಮಾಡಿಕೊಂಡು ಅದೇ ಎಫೆಕ್ಟ್ ನಾವು ಕಾಪಿ ಮಾಡಿಕೊಂಡು ಸೊ ಇನ್ನೊಂದು ಟೆಕ್ಸ್ಟು ಕೂಡ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಬ್ಜೆಕ್ಟ್ ಆ್ಯಂಡ್ ಎಲಿಮೆಂಟ್ ಹೋಗಿ ನೆಲ್ಲ ಚಾಯ್ಸ್ ಮಾಡಿಕೊಂಡು ಕಿರ್ಫ್ರೇಮ್ ಮೇಲೂ ಇದೆ ನೋಡಿರಿ. ಸೊ ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ ಫೋಟೋ ಹಾಗೆ ನಲ್ವನ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಟೆಕ್ಸ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಸೊ ಇದು ಈ ಥರ ಆಗಿರುತ್ತೆ. ಸೊ ನಲ್ಗೊಂದು ಬಂದುಬಿಟ್ಟು ಮೂವ್ ಟ್ರಾನ್ಸ್ಫರ್ ಹೋಗಿ ಸೊ ಇಲ್ಲಿ ಥರ್ಡ್ ಆಪ್ಷನ್ ಬಂದುಬಿಟ್ಟು ಫಸ್ಟ್ ಒಂದು ಕಿಪ್ರೇಮು. ಸೊ ಹಾಗೆ ಸ್ವಲ್ಪ ಮುಂಚೆ ಒಂದು ಕಿಪ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕಿಪ್ರೇಮ್ ಬಂದು ಸೊ ಈ ಥರ ಜೂಮ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಸ್ವಲ್ಪ ಎನಿಮೇಷನ್ ಬರೋ ಥರ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತಾರ ಸೊ ಲಾಸ್ಟ್ ಒಂದು ಕಿಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಹಿಂಗೆ ಕೆಳಗೆ ತೊಗೊಂಬಿಡ್ರಿ ಸ್ವಲ್ಪ. ಸೊ ನೋಡ್ಬೋದು ಯಾವ ಥರ ಎನಿಮೇಷನ್ ಆಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಒಂದು ಸಾರಿ. ಸೊ ನೀವು ಅಡ್ಜಸ್ಟ್ ಇದು ಸರಿಯಾಗಿ ಆಗಿಲ್ಲ ಅಂದರೆ ಸ್ವಲ್ಪ ಮೂವನ್ ಟ್ರಾನ್ಸ್ಫರಿಂದ ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈ ಥರ ಮಾಡಿಕೊಂಡು ಇದೊಂದು ಎನಿಮೇಷನ್ ಆಯಿತು. ಸೊ ಹಾಗೆ ಇದು ಅಷ್ಟು ಲೇಯರ್ ನಾವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಇಲ್ಲಿ ಏನಿದೆ ಅಂತ ಕೇಳಿಸ್ಕೊಂಡು ಟೆಕ್ಸ್ಟ್ ಆ್ಯಡ್ ಮಾಡ್ಕೋಬಹುದು. ಎಂದು ನಾ ತಿಳಿದೇನು ನಾ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಟ್ರೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸಾರಿ. ಕೀಪರ್ ಎಲ್ಲವರೆಗೂ ನೋಡ್ರಿ. ಸೊ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕೇಳಿಸ್ಕೊಳ್ಳಿ ಒಂದು ಸಾರಿ. ಎಂದು ನಾ ತಿಳಿದೇನು ಅಂದ ಸೈಜ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ತಿಳಿದೇನು ಸೊ ಟೈಪ್ ಮಾಡ್ಕೊಂಡ ನಂತರ ನೋಡ್ಕೋಬೋದು. ಅದು ಗ್ರೂಪ್ ಆ್ಯಂಡ್ ಮಾಸ್ ಮೇಲೆ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಬೇರೆ ಒಂದು ಫೋಟೋನ ನೀವು ಯಾವ್ದು ಬೇಕು ನೋಡಿರಿ. ಸೊ ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಆದ ನಂತರ ನೋಡ್ಕೋಬೋದು. ಸೊ ಇದು ಕೂಡ ಕ್ರಿಯೇಟ್ ಆಗಿದೆ. ಸೊ ಇದೇ ಥರ ನೆಕ್ಸ್ಟ್ ಒಂದು ಎನಿಮೇಷನ್ ಇದೆ. ಸೊ ಅದು ಲಾಸ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ಹೋಗಿ ನೋಡ್ಕೊಂಬನ್ನಿರಿ. ಸೊ ಹಾಗೆ ಇದೊಂದು ಎನಿಮೇಷನ್. ಸೊ ಒಂದೇ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಎನಿಮೇಷನ್ ಸಿಗುತ್ತೆ. ನೀವು ಸೊ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟವಾಗಿದ್ದರೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸೊ ಸಪೋರ್ಟ್ ಮಾಡ್ಕೊಳ್ಳಿ.